ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವನಿವ, ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ. ಈ ಪದ್ಯದ ಚಿಂತನೆಯನ್ನು ನಿನ್ನೆ ಸ್ವಲ್ಪ ಮಾಡಿದ್ದೇವೆ. ಪ್ರತಿಯೊಬ್ಬರಲ್ಲಿ ಭಗವಂತ ತಾನೇ ಬಿಂಬನಾಗಿ ನಿಂತು ಆಡುವ, ಬೇಡುವ, ನೀಡುವ, ಮಾತನಾಡುವ ಎಲ್ಲ ಕ್ರಿಯೆಗಳನ್ನು, ಸಕಲೇಂದ್ರಿಯ ವ್ಯಾಪಾರಗಳನ್ನು ಆಯಾ ಚೇತನರಲ್ಲಿ ಇದ್ದು ಮಾತ್ರ ಅಲ್ಲ, ಚೇತನರ ಇಂದ್ರಿಯಗಳಲ್ಲಿಯೂ ತಾನು ಇದ್ದು ಆ ಎಲ್ಲ ಇಂದ್ರಿಯಗಳ ವ್ಯಾಪಾರಗಳನ್ನು, ಕಾಯಿಕ ವ್ಯಾಪಾರ, ವಾಚನಿಕ ವ್ಯಾಪಾರ, ಮಾನಸಿಕ ವ್ಯಾಪಾರ ಎಲ್ಲವನ್ನು ತಾನೇ ಮಾಡ್ತಾ, ಆ ಮಾಡಿಸಿದ ಪುಣ್ಯವನ್ನು ನಮಗೆ ಕೊಡ್ತಾ, ಆ ಮಾಡಿದ ಕೀರ್ತಿಯನ್ನು ನಮಗೆ ಕೊಡ್ತಾ, ಪರಮ ಕರುಣೆಯಾಗಿ ತಾನು ನಿರ್ಲಿಪ್ತನಾಗಿ ಇರ್ತಾನೆ. ಅವನಿಗೆ ಯಾವ ಸಂಬಂಧವೂ ಇಲ್ಲದಂತೆ ಚೇತನರ ಸಾಧನೆ ಮಾಡಿಸಿ ಅವರವರ ಗತಿಯನ್ನು ಅವರಿಗೆ ಹೊಂದಿಸುವ ಮಹಾಕರುಣಿಯವನು ಅನ್ನುವಂತೆ ಅವನನ್ನು ಚಿಂತನೆ ಮಾಡಿದ್ದೇವೆ ನಿನ್ನೆ. ಇಂತಹ ಭಗವಂತನನ್ನು ಅಬ್ಬರದ ಹೆದ್ದೈವ ಅಂತಾರೆ. ಅಬ್ಬರದ ಹೆದ್ದೈವ, ಅಬ್ಬರ ಅಂದರೆ ಇವನಿಗೆ ಸರಿಸಾಟಿ ಇದ್ದದ್ದು ಇನ್ನೊಂದಿಲ್ಲ. ಹೆದ್ದೈವ ಆದ್ದರಿಂದಲೇ ಸರಿಸಾಟಿ ಇಲ್ಲದವ, ಹಿರಿದಾದ ದೈವ ಹೆದ್ದೈವ ಅಂತ. ಅಬ್ಬರದ ಅನ್ನುವ ಶಬ್ದಕ್ಕೆ ನಿನ್ನೆ ಆಶ್ಚರ್ಯ ಅನ್ನುವ ಅರ್ಥವನ್ನು ಕೂಡ ನೋಡಿದ್ದೇವೆ. ಸರಸಾಟಿ ಇಲ್ಲದ ಹೆದ್ದೈವ, ಹಿರಿದಾದ ದೈವ. ಉಳಿದೆಲ್ಲ ದೇವತೆಗಳು ಆ ದೇವತೆಗಳನ್ನು ನಿಯಮಿಸುವ ತನಗೆ ನಿಯಾಮಕರಲ್ಲಿರ, ಎಲ್ಲರನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ತಾನು ಯಾರ ವಶವೂ ಆಗದೆ ನಿಯಂತ್ರಿಸುವ ಮಹಾಶಕ್ತಿ. ಅದನ್ನೇ ಶಾಸ್ತ್ರಕಾರರು ಹೇಳಿದರು, ಏಕಏವ ಮಹಾಶಕ್ತಿ ಕುರುತೆ ಕಾರ್ಯ ಮಹಾಶಕ್ತಿ ಅಂತ ಏನು ಅವನನ್ನು ಕರೆದರೋ ಅದನ್ನೇ ಅಬ್ಬರದ ಹೆದ್ದೈವ ಅಂತಾರೆ ದಾಸರು. ಇಲ್ಲಿ ತಾನೊಬ್ಬನೇ ಹಿರಿಯನಾಗಿ ಎಲ್ಲವನ್ನ ನಿಯಮಿಸುವವನಾಗಿ ತನಗ್ಯಾರೂ ನಿಯಾಮಕರಲ್ಲಿರಂತೆ ತನ್ನ ಸ್ವತಂತ್ರ ಶಕ್ತಿಯಿಂದ ಇದನ್ನು ಮಾಡುತ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಇವನು ಮತ್ತೊಬ್ಬರನ್ನು ಲೆಕ್ಕಿಸನು. ಉಳಿದ ಲಕ್ಷ್ಮೀದೇವಿಯಿಂದ ಹಿಡಿದು ಸಮಸ್ತ ಚೇತನರು ಮಾಡಬೇಕಾದ ಕರ್ತವ್ಯಗಳಲ್ಲಿ, ಮಾಡುವ ಕರ್ಮಗಳಲ್ಲಿ ಪರಾಧೀನರಾಗಿ, ಭಗವದಧೀನರಾಗಿ ಅವನು ಮಾಡಿಸಿದಂತೆ ಮಾಡುವ ಕರ್ತೃತ್ವ ಶಕ್ತಿ ಉಳಿದವರದಾದರೆ ಭಗವಂತನ ಕರ್ತೃತ್ವ ಸ್ವತಂತ್ರ ಕರ್ತೃತ್ವ. ಮತ್ತೊಬ್ಬರನ್ನು ಲೆಕ್ಕಿಸನು. ಇನ್ನೊಬ್ಬರು ಯಾರ ಅವಶ್ಯಕತೆಯೂ ಇವನಿಗಿಲ್ಲ, ಯಾರ ಸಹಾಯವೂ ಬೇಕಾಗಿಲ್ಲ, ಯಾರನ್ನು ಕೂಡಿಕೊಂಡು ಈ ಕಾರ್ಯ ಮಾಡಿದ ಅಂತಿಲ್ಲ. ತಾನೊಬ್ಬನೇ, ಇನ್ನೊಬ್ಬರ ಸಹಾಯವಿಲ್ಲದೆ, ಸಹಕಾರವಿಲ್ಲದೆ, ತಾನೇ ಸರಿಸಾಟಿ ಇಲ್ಲದವನಾಗಿ ಸ್ವತಂತ್ರನಾಗಿ ಜಗತ್ತಿನ ಸಮಸ್ತ ಚೇತನರ ಸಕಲ ವ್ಯಾಪಾರಗಳನ್ನು, ತಿರಕರಣಗಳಿಂದ ಮಾಡುವ ಸಕಲ ವ್ಯಾಪಾರಗಳನ್ನು ಕೂಡ ತಾನೇ ಮಾಡಿಸ್ತಾನೆ. ಲೋಕದಳು ಒಬ್ಬನೇ ತಾ ಬಾಧ್ಯ ಬಾಧಕನಾಹ. ಬಾಧ್ಯನೂ ತಾನೇ, ಬಾಧಕನೂ ತಾನೇ. ಬಾಧ್ಯ ಬಾಧಕನಃ, ಬಾಧ್ಯ ಬಾಧಕತಾಂಗತಃ ಅಂತ ಸಪ್ತಮ ಸ್ಕಂದದಲ್ಲಿ ಭಗವಂತನ ಬಗ್ಗೆ ಹೇಳುವಾಗ
ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ಬಾಧ್ಯ ಬಾಧಕಟಾಂಗತಃ ಅಂತ. ಅಂದರೆ ಬಾಧ್ಯರು ಬಾಧಕರು, ಬಾಧೆ ಕೊಡುವವರು ಬಾಧೆ ಪಡುವವರು. ದೇವತೆಗಳು ದೈತ್ಯರನ್ನು ಹೊಡೆದರು. ದೇವತೆಗಳಲ್ಲಿ ನಿಂತು ಹೊಡೆದವನು ತಾನು, ದೈತ್ಯರಲ್ಲಿ ನಿಂತು ಏಟು ತಿಂದವನು ತಾನು. ಬಾಧ್ಯನೂ ತಾನೇ, ಬಾಧಕನೂ ತಾನೇ. ಏಟು ತಿಂತಾನ ಭಗವಂತ, ಅವನಿಗೂ ಹಾಗಾದರೆ ಬಾಧೆ ಉಂಟಾಯ್ತಲ್ಲ ಅಂತ ಪರೀಕ್ಷಿತ ರಾಜರ ಪ್ರಶ್ನೆ. ಆದ್ದರಿಂದ ಹೊಡೆಯುವವನಲ್ಲಿ ನಿಂತು ಹೊಡೆದ ಭಗವಂತನಿಗೂ ಅದರ ಸಂಬಂಧ ಇಲ್ಲ, ಹೊಡೆಸಿಕೊಳ್ಳುವ ದೈತ್ಯರಲ್ಲಿ ನಿಂತು ಹೊಡೆಸಿಕೊಂಡ ಭಗವಂತನಿಗೂ ಹೊಡೆಸಿಕೊಂಡದ್ದು ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದರೆ ಯಾವುದೇ ಥರದ ವಿಕಾರಗಳಿಲ್ಲ. ನಾನು ಹೊಡೆದೆ ಎನ್ನುವ ಅಹಂಕಾರವಿಲ್ಲ, ಅಲ್ಲಿ ಏಟು ತಿಂದೆ ಎನ್ನುವ ದುಃಖ ಇಲ್ಲ. ಹೊಡೆಯುವವನಿಗೆ ಹೊಡೆಯುವ ತ್ರಾಣ ಕೊಡಲಿಕ್ಕಾಗಿ ಅಲ್ಲಿ ನಿಂತು ಹೊಡೆಸ್ತಾನೆ. ಏಟು ತಿನ್ನುವವರಲ್ಲಿ ಏಟು ತಿನ್ನುವ ಸ್ವಾತಂತ್ರ್ಯವೂ ಅವರಿಗಿಲ್ಲ, ನೋವು ಅನುಭವಿಸುವ ಸ್ವಾತಂತ್ರ್ಯ ಇಲ್ಲ. ಅಲ್ಲಿ ನಿಂತು ತಾನೇ ಏಟು ತಿಂದು ಅವರಿಗೆ ಕೊಡುವ ಬಾಧೆಯನ್ನು ಕೊಟ್ಟು, ಆ ದುಃಖವನ್ನು ಅವರಿಗೆ ಕೊಟ್ಟು, ತಾನು ಯಾವ ಸಂಬಂಧ ಇಲ್ಲದಂತೆ ನಿರ್ಲಿಪ್ತನಾಗಿ ಇರ್ತಾನೆ. ಹೀಗೆ ಭಗವಂತ ನಿರ್ವಿಕಾರ, ಕೊಡುವಲ್ಲಿ, ತೆಗೆದುಕೊಳ್ಳುವಲ್ಲಿ. ತೆಗೆದುಕೊಂಡ ಅಂದರೆ ಅವನಿಗೇನಾದರೂ ಕಡಿಮೆ ಆಗಿತ್ತಾ, ಅವನು ತೆಗೆದುಕೊಂಡರೂ ಪೂರ್ಣ, ಕೊಟ್ಟರೂ ಪೂರ್ಣ, ಪಡೆದರೂ ಪೂರ್ಣ, ಹೊಡೆಸಿಕೊಂಡರೂ ಪೂರ್ಣ, ಮಾತನಾಡಿದರೂ ಪೂರ್ಣ, ಪರಿಪೂರ್ಣನಾದವ. ಅಪೂರ್ಣತೆ ಅನ್ನುವುದು ಭಗವಂತನಲ್ಲಿ ಯಾವ ಕಾಲಕ್ಕೂ ಇಲ್ಲ. ಪರಿಪೂರ್ಣನಾಗಿ ಈ ವ್ಯಾಪಾರಗಳನ್ನು ತಾನು ಮಾಡುತ್ತಾ ಇದ್ದಾನೆ. ದೇವಸ್ಯ ಸ್ವಭಾವೋಯಂ ಅಂತ ಶಾಸ್ತ್ರಕಾರರು, ದೇವಸ್ಯ ಏಷ ಸ್ವಭಾವೋಯಂ, ಇದು ಭಗವಂತನ ಸ್ವಭಾವ. ಭಗವಂತನ ಸ್ವಭಾವ ಅಂದರೆ ಏನು ಅಂದರೆ, ಹಿಂದೆ ಹೇಳಿದರು ಅವನ ಬಗ್ಗೆ, ಸದಾನಂದೈಕ ದೇಹನು ಅಂತ. ಆನಂದಪೂರ್ಣವಾದ ಸ್ವರೂಪ ಅವನು, ಪೂರ್ಣವಾದ ಆನಂದ. ಜಗತ್ತಿನಲ್ಲಿ ಚೇತನರು ಆನಂದ ಹೆಚ್ಚಾದಾಗ ಕೆಲವು ವ್ಯಾಪಾರಗಳನ್ನು ಮಾಡೋದು ಕಾಣಿಸ್ತದೆ. ತೊಟ್ಟಿಲಲ್ಲೇ ಮಲಗಿದ ಮಗು ಕೈಕಾಲುಗಳನ್ನು ಝಾಡಿಸ್ತದೆ, ಕೇಕೆ ಹಾಕ್ತದೆ. ಆನಂದ ಹೆಚ್ಚಾದಾಗ ಏನೋ ಒಂದು ದೃಶ್ಯವನ್ನು ಕಂಡು ಆನಂದದಿಂದ ಕೈಕಾಲುಗಳನ್ನು ಪಡೆಯಿತು. ಅದಕ್ಕೇನು ಪ್ರಯೋಜನ ಇರಬೇಕಾಗಿಲ್ಲ. ಕೇವಲ ಆನಂದದ ಉದ್ರೇಕದಿಂದ ಆ ವ್ಯಾಪಾರಗಳನ್ನು ಆ ಮಗು ಮಾಡುತ್ತಿರ್ತದೆ. ಹಾಗೆ ಭಗವಂತ ಪೂರ್ಣಾನಂದ. ಅದರಿಂದ ಆನಂದದ ಅತಿರೇಕದಲ್ಲಿ ಎಲ್ಲ ವ್ಯಾಪಾರಗಳನ್ನು ತಾನು ಮಾಡಿಸ್ತಾ ಇರ್ತಾನೆ. ಅದಕ್ಕೆ ಪ್ರಯೋಜನ ಇರಬೇಕಂತಲೂ ಇಲ್ಲ, ಪ್ರಯೋಜನರಹಿತನಾಗಿ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾನೆ. ಯಾವ ವ್ಯಾಪಾರವನ್ನು ಮಾಡಿದರೂ ಅದರಿಂದ ಆಗಬೇಕಾದ ವಿಕಾರಗಳಿಲ್ಲ. ಜಗತ್ತಿನಲ್ಲಿ ಪ್ರಯೋಜನ ಇಲ್ಲದೆ ಮಾಡೋದು ಅಂತಿಲ್ಲ. ಆದರೆ ಭಗವಂತ ಮಾಡ್ತಾನಾದರೆ ಅವನು ಆನಂದಪೂರ್ಣ, ಆನಂದಪೂರ್ಣನಾಗಿ ಜಗದ್ವ್ಯಾಪಾರಗಳನ್ನು ತಾನು ಮಾಡಿಸ್ತಾ ಇದ್ದಾನೆ ಹೊರತು ಯಾವುದೋ ಪ್ರಯೋಜನಕ್ಕಾಗಿ ಮಾಡುತ್ತಾ ಇಲ್ಲ. ಕೇವಲ ಪ್ರಯೋಜನ ಇಲ್ಲ ಅಂದರೆ ಸ್ವಂತಕ್ಕೆ ಇಲ್ಲ. ಈ ಸಾಧನ ಚೇತನರಿಗೆ ಆಗಿ ಅವರವರ ಸಾಧನೆಯನ್ನು ಅವರು ಮಾಡಿ ಅವರ ಗತಿಯನ್ನು ಅವರು ಹೊಂದಬೇಕು ಅನ್ನತಕ್ಕಂತಹ ಪರಪ್ರಯೋಜನ ಉಂಟು, ಸ್ವಪ್ರಯೋಜನ ಇಲ್ಲ. ಸ್ವಪ್ರಯೋಜನ ಇಲ್ಲ, ಯಾಕೆ ಅವನು ಪೂರ್ಣ ಕರುಣಾಶಾಲಿ. ಆದ್ದರಿಂದ ಚೇತನರ ಸಾಧನೆ ಮಾಡಿಸಿ ಅವರವರ ಗತಿಯನ್ನು ಅವರಿಗೆ ಹೊಂದಿಸಬೇಕು ಅನ್ನತಕ್ಕಂತಹ ಕಾರುಣ್ಯ ಉಂಟು. ಆ ಕಾರುಣ್ಯದಲ್ಲಿ ಚೇತನರ ಯೋಗ್ಯತೆ, ಅವರವರ ಪ್ರಾಚೀನ ಕರ್ಮಗಳನ್ನು ನೋಡಿಸಿ ಅವರಿಂದ ಕೊಡುವುದು, ನೀಡುವುದು, ಮಾತನಾಡುವುದು, ಪಡೆಯುವುದು, ಎಲ್ಲ ವ್ಯಾಪಾರಗಳನ್ನು ಕರುಣೆಯಿಂದ ಈ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಭಗವಂತ. ಇದು ಅವನ ಕಾರುಣ್ಯ ಎನ್ನುವಂತೆ ಅವನನ್ನು ಸ್ತೋತ್ರ ಮಾಡ್ತಾರೆ. ಲೋಕದಳು ಒಬ್ಬನೇ ಬಾಧ್ಯ ಬಾಧಕನಾಹ, ಬಾಧ್ಯನೂ ತಾನೇ ಆಗ್ತಾನೆ, ಬಾಧಕನೂ ತಾನೇ ಆಗ್ತಾನೆ. ಆಹ ನಿರ್ಭೀತ ಎನ್ನುವುದಾಗಿ ಇನ್ನೊಂದು ಶಬ್ದವನ್ನು ಇಡ್ತಾರೆ. ಇವನಿಗೆ ಯಾರ ಭಯವೂ ಇಲ್ಲ. ನಮಗೆಲ್ಲ ಭಯ, ದೇವತೆಗಳಿಗೆ ಭಗವಂತನ ನಿಯಂತ್ರಣದ ಭಯ. ಉಪನಿಷತ್ತಿನಲ್ಲಿ ಹೇಳುವಾಗ ಭೀಷಾಸ್ಮಾತ್ ವಾತಃ ಪವತೆ ಭೀಷೋರೇತಿ ಸೂರ್ಯ, ಹೀಗೆಲ್ಲ ದೇವತೆಗಳು ಭಗವಂತನ ನಿಯಂತ್ರಣದಲ್ಲಿ ಅವನಿಗೆ ಭಯಪಟ್ಟು
ಆ ಕರ್ತವ್ಯಗಳನ್ನು ಮಾಡುವ ಕರ್ತವ್ಯ ಕರ್ಮಗಳನ್ನು ಅವರು ಮಾಡ್ತಾ ಇರ್ತಾರೆ. ಸೂರ್ಯ ಉದಯಿಸ್ತಾನೆ, ಗಾಳಿ ಬೀಸುತ್ತದೆ. ಇದೆಲ್ಲ ಭಗವಂತನ ನಿಯಂತ್ರಣದಲ್ಲಿ ಅವನ ವಶರಾಗಿ ಕಾಲ ಕಾಲಕ್ಕೆ ನಿಯತವಾದ ಕಾರ್ಯಗಳನ್ನು ದೇವತೆಗಳು ಭಗವಂತನ ಭಯದಿಂದ ಮಾಡುತ್ತಾ ಇದ್ದಾರೆ ಅಂತ ಉಪನಿಷತ್ತು ಹೇಳ್ತದೆ. ಸೂರ್ಯೋದಯ ಈ ಸಮಯಕ್ಕೆ ಆಗಬೇಕು ಅಂದರೆ ಆ ಸಮಯಕ್ಕೆ ಸೂರ್ಯೋದಯ, ಒಂದು ಸೆಕೆಂಡು ಆಚೆ ಈಚೆ ಆಗುವ ಹಾಗಿಲ್ಲ. ಹೀಗೆ ಜಗತ್ತನ್ನು ನಿಯಮಿತವಾಗಿ ಒಂದು ವಿಧವಾದ ಸರಿಯಾದ ನಿಯಂತ್ರಣ, ಅದಕ್ಕೊಂದು ವ್ಯವಸ್ಥಿತವಾದ ನಿಯಂತ್ರಣ ಉಂಟು. ಇಂಥದ್ದು ಭಗವಂತನ ನಿಯಂತ್ರಣ. ಅವನಿಂದ ಭಯಪಟ್ಟು ಜಗತ್ತು ಕಾರ್ಯಗಳಲ್ಲಿ ನಿರತವಾಗಿದೆಯೇ ಹೊರತು ಅವನಿಗೆ ಯಾರ ಭಯವೂ ಇಲ್ಲ. ನಿರ್ಭೀತ ಅಂತಾರೆ ಅದಕ್ಕೋಸ್ಕರವಾಗಿ, ಯಾವ ಭಯವೂ ಇಲ್ಲದವ. ಇದನ್ನು ಹೇಳುವ ಮೂಲಕ ಇನ್ನೊಂದು ವಿಚಾರವನ್ನು ತಿಳಿಸ್ತಾರೆ ದಾಸರು. ಭಯ ಯಾವಾಗ? ಶ್ರೀಮದ್ ಭಾಗವತದಲ್ಲಿ ಹೇಳುವಾಗ ಅಂತಾರೆ, ದ್ವಿತೀಯಾದ್ವೈ ಭಯಂ ಭವತಿ ಅಂತ. ದ್ವಿತೀಯಾದ್ವೈ ಭಯಂ ಭವತಿ, ನಮಗೆ ಇಂಥ ಬಲಿಷ್ಠರಾದವರು ಇನ್ನೊಬ್ಬರು ಇದ್ದಾರೆ ಅಂತ ಆದರೆ ನನಗಿಂತ ಬಲಿಷ್ಠ ಅವನಿಂದ ನನಗೆ ಯಾವ ಕಾಲಕ್ಕೇನು ಆಪತ್ತು ಬರ್ತದೋ ಅಂತ ಭಯವಾಗ್ತದೆ. ಅಥವಾ ನಮಗೆ ಸಮಾನವಾದ ಬಲವುಳ್ಳವರು, ಇವತ್ತು ಸಮಾನನಾಗಿದ್ದಾನೆ, ನಾಳೆ ನಾನು ದುರ್ಬಲನಾಗಿ ಅವನು ಪ್ರಬಲನಾಗಿ ಅವನಿಂದ ನನಗೆ ಏನು ಭಯ ಬರ್ತದೋ ಅಂತ ಸಮಾನ ಸ್ಕಂದರಿಂದಲೂ ಕೂಡ ಭಯ ಬರುವ ಅವಕಾಶಗಳಿರ್ತದೆ. ನಮಗಿಂತ ಬಲಿಷ್ಠರಿಂದ ಭಯ ಅಂತೂ ಬಂದೇ ಬರ್ತದೆ, ಭಯ ಇದ್ದದ್ದೇ. ನಮಗಿಂತ ಸಮಾನರಾಗಿ ನಮಗೆ ಇರತಕ್ಕಂಥವರಿಂದಲೂ ಕೂಡ ಏನೋ ಒಂದು ಕಾಲಕ್ಕೆ ಇವನಿಂದ ನನಗೆ ಆಪತ್ತು ಬಂದಿತ್ತು ಅನ್ನುವ ಭಯ ಬರ್ತದೆ. ಕಾರಣ ಭಗವಂತ ನಿರ್ಭೀತ ಅಂತ ಹೇಳಿದ್ದರಿಂದ ಅವನಿಗೆ ಯಾವ ಭಯವೂ ಯಾವ ಕಾಲಕ್ಕೂ ಯಾವ ದೇಶದಲ್ಲೂ ಇಲ್ಲ ಅಂತ ಹೇಳುವುದರಿಂದ ಏನು ಸಿದ್ಧ ಆಯಿತು ಅಂದರೆ ಅವನಿಗೆ ಸಮಾನರಾದವರೂ ಇಲ್ಲ, ಅವನಿಗಿಂತ ಉತ್ತಮರಂತೂ ಇಲ್ಲವೇ ಇಲ್ಲ. ಶ್ರೀಮದ್ ಆಚಾರ್ಯರು ಭಗವಂತನನ್ನು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಷ್ಟೇ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಪಾಷ್ಟಂ ರಸೋ ಯೋಷ್ಟಮಃ ಅಂತಾರೆ. ಲಕ್ಷ್ಮೀಕಾಂತ, ಹೇ ಲಕ್ಷ್ಮೀಪತೆ, ಸಮಂತತೋಪಿ ಕಲಯನ್, ಸಕಲ ಶಾಸ್ತ್ರಗಳನ್ನು ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ, ಸಕಲ ನಿನ್ನನ್ನು ತಿಳಿಸತಕ್ಕಂತಹ ಅಪೌರುಷೇ ವೇದ ಪ್ರಪಂಚ, ಪೌರುಷೇಯವಾದ ಮಹಾಭಾರತ, ಪುರಾಣಗಳು, ಪಂಚರಾತ್ರ, ರಾಮಾಯಣ, ಸಕಲ ವಾಂಗ್ಮಯ ಪ್ರಪಂಚವನ್ನು ಹುಡುಕಿದರೂ ಕೂಡ ಸಮಂತತೋಪಿ ಕಲಯನ್, ಎಲ್ಲ ಕಡೆಯಲ್ಲಿ ನಾವು ಹುಡುಕಾಡಿದರೂ ಕೂಡ ಈಶಿತು ಸಮರ್ಥ ಒಡೆಯ ನೀನು, ಈಶಿತು ತೇ ಸಮಂ, ನಿನಗೆ ಸಮಾನವಾಗಿರತಕ್ಕಂತಹ ವಸ್ತು ಇನ್ನೊಂದು ಯಾವ ಶಾಸ್ತ್ರವೂ ಹೇಳಲ್ಲ. ನಿನಗೆ ಸಮಾನವಾದದ್ದೇ ಇಲ್ಲ ಅಂದಮೇಲೆ ಉತ್ತಮವಾದದ್ದು ಎಲ್ಲಿಂದ ಬರಬೇಕು? ಜಗತ್ತಿನಲ್ಲಿ 6 ರಸಗಳು, 7ನೇ ರಸವೇ ಇಲ್ಲ ಅಂದಮೇಲೆ 8ನೇದು ದೂರುತೋಪಾಷ್ಟ ಅಲ್ಲವಾ? ಹಾಗೆ ಸಮಂತತೋಪಿ ಕಲಯನ್ ನೈವೇಶಿತುಷ್ಟೇ ಸಮಂ ಪಶ್ಯಾಂ ಉತ್ತಮವಾದ ಪದಾರ್ಥ ಏನು ಉಂಟೋ ಅಂತ ಹುಡುಕಿದರೆ ಅದು ಎಲ್ಲಿಂದ ಸಿಗಬೇಕು? ರಸೋಪ್ಯಷ್ಟಮಃ, 8ನೇ ರಸ ಹೇಗೆ ಅದು ಅಸಂಭಾವಿತವೋ ಹಾಗೆ ನಿನಗಿಂತ ಉತ್ತಮವಾದ ಪದಾರ್ಥವನ್ನು ಹುಡುಗುತ್ತೇನೆ ಅಂದರೆ ಅದು ಅಸಂಭಾವಿತ, ಇಲ್ಲವೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ನಿನಗೆ ಸಮಾನರಾದವರೂ ಇಲ್ಲ, ನಿನಗಿಂತ ಉತ್ತಮರಂತೂ ಇಲ್ಲವೇ ಇಲ್ಲ ಅಂತ ಆಚಾರ್ಯರು ಭಗವಂತನನ್ನು ಲಕ್ಷ್ಮೀಪತಿಯನ್ನು ಸ್ತೋತ್ರ ಮಾಡುವಾಗ ನಖಸ್ತುತಿಯಲ್ಲಿ ಹೀಗೆ ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಸಮಾನರಿಂದ ಭಯ ಬರಬೇಕು ಒಂದು, ನಮಗಿಂತ ಉತ್ತಮರಿಂದ ಭಯ ಬರಬೇಕು ಒಂದು. ಅವನಿಗೆ ಸಮಾನರೂ ಇಲ್ಲ, ಉತ್ತಮರಂತೂ ಇಲ್ಲವೇ ಇಲ್ಲ ಅಂದಮೇಲೆ ಅವನಿಗೆ ಯಾರಿಂದ ಭಯ? ಅವನಿಗೆ ಸಮಾನರಾದವರಿಲ್ಲ. ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮ, ಆದ್ದರಿಂದ ಇವನು ಅಬ್ಬರದ ಹೆದ್ದೈವ ಅನ್ನೋದಕ್ಕೆ ಅದು ಪೋಷಕ. ಅಬ್ಬರದ ಹೆದ್ದೈವ, ಹಿರಿದಾದ ದೈವ ಇವನು, ಸರ್ವೋತ್ತಮನಾದ ದೇವತೆ. ತನ್ನ ಸ್ವಾತಂತ್ರ್ಯದಿಂದ
ಸಕಲ ಜೀವರನ್ನು ನಿಯಂತ್ರಿಸ್ತಾ ಸಕಲ ಜೀವರಲ್ಲಿ ಅಂತರ್ಯಾಮಿಯಾಗಿದ್ದು ಸಕಲ ವ್ಯಾಪಾರಗಳನ್ನು ಮಾಡುತ್ತಾ ಯಾವುದೇ ಥರದ ವಿಕಾರಗಳಿಲ್ಲದೆ ಜಗತ್ತಿನಲ್ಲಿ ತಾನು ಮೆರೀತಾ ಇದ್ದಾನೆ. ಆದರೂ ಜೀವರ ಸಾಧನಕ್ಕಾಗಿ ಜೀವರಲ್ಲಿ ತಾನು ಅಂತರ್ಯಾಮಿಯಾಗಿ ನಿಂತು ಅವರವರ ಸಾಧನೆಗಳನ್ನು ಮಾಡಿಸಿ ಅವರವರ ಗತಿಯನ್ನು ಹೊಂದಿಸ್ತಾ ಇದ್ದಾನೆ. ಇದು ಅವನ ಅಪಾರವಾಗಿರತಕ್ಕಂತಹ ಕರುಣೆ ಅನ್ನುವಂತೆ ಭಗವಂತನ ಕರುಣೆಯನ್ನು ಈ ಪದ್ಯದಲ್ಲಿ ಸಾರಿ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ, ನೀಡುವನು ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವನಿವ, ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳೊಬ್ಬನೇಟ ಬಾಧ್ಯ ಬಾಧಕನಾಹ ನಿರ್ಭೀತ. ಇಂತಹ ಅಸಮೋತ್ತಮರಾದ ಭಗವಂತ ಸರ್ವತಂತ್ರ ಅಸ್ವತಂತ್ರರಾದ ಜೀವರಲ್ಲಿ ಅಪಾರವಾದ ಕರುಣೆ ತೋರಿಸಿ ಅವರ ಸಾಧನೆ ಮಾಡಿಸುವುದಕ್ಕಾಗಿ ಸೃಷ್ಟಿ ಮಾಡಿ ಸಂಯೋಜನೆ ಮಾಡಿ ಈ ವ್ಯಾಪಾರಗಳನ್ನು ನಡೆಸುತ್ತಾ ಇದ್ದಾನೆ ಎನ್ನುವಂತೆ ಭಗವಂತನನ್ನು ಈ ಪದ್ಯದಲ್ಲಿ ಅವನ ಕಾರುಣ್ಯವನ್ನು ಕೊಂಡಾಡಿದ್ದಾರೆ ಜಗನ್ನಾಥದಾಸರು. ಮಧ್ವೇಶಾರ್ಪಣಮಸ್ತು.